ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಮಿಸ್ಟರ್ ವಿಕ್ರಾಂತ್, ನಿಮ್ಮನ್ನ ನಾನು ಧೈರ್ಯವಂತ ಅನ್ಕೊಂಡಿದ್ದೆ, ಆದರೆ ನಿಮ್ಮ ಹೆಂಡತಿ ಸ್ಪಂದನ ನಿಮಗಿಂತ ಧೈರ್ಯವಂತೆ. ಈ ಕಂಪ್ಲೇಂಟ್ನಲ್ಲಿ ಸ್ಪಂದನ ಕೊಟ್ಟಿರೋ ಸಾಕ್ಷಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ನಿನ್ನ ಹೆಂಡತಿ ಕೊಟ್ಟಿರೋ ಸ್ಟೇಟ್ಮೆಂಟಿಂದ ಈ ಕಂಪ್ಲೇಂಟ್ಗೆ ಬೇಸೆ ಇಲ್ದಂಗಾಗಿ ಈ ಕಂಪ್ಲೇಂಟು ಫೇಕು ಅಂತ ಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ಸರ್. ವಿಕ್ರಾಂತ್, ಐ ಆಮ್ ಪ್ರೌಡ್ ಆಫ್ ಯು ಮೈ ಬಾಯ್. ನೀವು ಸ್ಪಂದನ ಮದುವೆ ಆಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಆ ಮಗು ಒಂಟಿಯಾಗಿದ್ದಾಗ ಅವಳು ಕೈ ಹಿಡಿದು ಹೊಸ ಜೀವನ ಕೊಟ್ಟಿದ್ವಿ. ನಿನ್ನ ನೋಡಿದ್ರೆ ನನಗೆ ಹೆಮ್ಮೆ ಅನ್ಸುತ್ತೆ ವಿಕ್ರಾಂತ್. ಸ್ಪಂದನನ್ ಮದುವೆ ಆಗಿದ್ರಿಂದ ಅವಳಿಗೆ ಮಾತ್ರ ಸಹಾಯ ಆಗಿಲ್ಲ ವಿಕ್ರಾಂತ್. ಅಂತ ಹುಡುಗಿನ ನೀನು ಹೆಂಡತಿಯಾಗಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರಬೇಕು. ಮುತ್ತು, ರತ್ನ, ವಜ್ರ ಜಗತ್ತಲ್ಲಿ ಸುಮಾರು ಸಿಗ್ತವೆ, ಆದರೆ ಕೊಹಿನೂರ್ ವಜ್ರ ಇರೋದು ಒಂದೇ, ಅದು ನಿನ್ನ ಹೆಂಡತಿ ಸ್ಪಂದನ. ಆಲ್ ದ ಬೆಸ್ಟ್. ಒಳ್ಳೆಯದಾಗಿ. ಲೇಟ್ ಆಗಿದೆ, ಆದರೂ ಇಟ್ಸ್ ಮೈ ಡ್ಯೂಟಿ ಟು ವಿಶ್ ಯು ಬೋತ್ ಹ್ಯಾಪಿ ಮ್ಯಾರೇಜ್. ಥ್ಯಾಂಕ್ ಯು ಸರ್. ದೊಡ್ಡಮ್ಮ, ನೀವೆಲ್ಲ ತಿಳ್ಕೊಂಡಿರೋ ಹಾಗೆ ಸ್ಪಂದನ ನನ್ನ ಮೇಲೆ ಕಂಪ್ಲೇಂಟ್ ಕೊಡೋಕೆ ಹೋಗಿರ್ಲಿಲ್ಲ, ನನ್ನನ್ನು ಕಾಪಾಡಕ್ಕೆ ಹೋಗಿದ್ಲು. ಅವಳಿಲ್ಲ ಅಂದಿದ್ರೆ ಇವತ್ತು ನನ್ನ ಕೆಲಸ ಹೋಗಿರ್ತಿಲ್ಲ. ನನ್ನ ಸೊಸೆ ತಪ್ಪು ಮಾಡಲ್ಲ ಅಂತ ನನಗೆ ನಂಬಿಕೆ ಇತ್ತು. ದೇವಾ, ನಾರಾಯಣ, ತಾಯಿ ನಂಬಿಕೆನ ಉಳಿಸ್ಬಿಟ್ಟಿಯಪ್ಪ, ಉಳಿಸ್ಬಿಟ್ಟೆ. ಕಂದ, ಇಷ್ಟೊಂದು ಜನ ಕೇಳ್ತಾ ಇದ್ರು, ಯಾಕಮ್ಮ ಹೇಳಿಲ್ಲ ನೀನು? ನಾನೇ ಹೇಳ್ಬಿಟ್ಟು ನಾನೇ ಹೊಗಳಿಸ್ಕೊಂಡ್ರೆ ಚೆನ್ನಾಗಿರುತ್ತ ಅಮ್ಮ. ನಂಗಿವಾಗ ಮಾತಾಡಿ ಮಾತಾಡಿ ಸುಸ್ತಾಗ್ಬಿಟ್ಟಿದೆ. ನನ್ಗೆ ಏನ್ ಬೇಕಾದ್ರೂ ತಡ್ಕೋತೀನಿ, ಆದ್ರೆ ಹಸು ತಡ್ಕೊಳಲ್ಲ. ಪ್ಲೀಸ್ ಅಮ್ಮ, ನಂಗೆ ಊಟ ಕೊಡಿ, ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಇನ್ನೊಂದ್ಸಲ ಮನೆ ಬಿಟ್ಟು ಹೋಗ್ತೀನಿ ಅನ್ನೋ ಮಾತೇನಾದ್ರೂ ಆಡಿದ್ರೆ ಬಾಯಿ ಮೇಲೆ ಬರೆ ಹಾಕ್ಬಿಡ್ತೀನಿ. ಜಸ್ಟ್ ಚಿಲ್ ಅಮ್ಮ, ಸುಮ್ಮನೆ ತಮಾಷೆ ಮಾಡಿದೆ. ಸರಿ, ನೀನ್ ಹೋಗಿ ಫ್ರೆಶ್ ಆಗಮ್ಮ, ನಾನು ಊಟ ತಗೊಂಡ್ಬರ್ತೀನಿ. ಅಮ್ಮ, ಇನ್ಮೇಲೆ ನಾನು ಉಷಾತೆ ರೂಮಲ್ಲೇ ಇರ್ತೀನಿ. ಅಲ್ಲಿಗೆ ಊಟ ಕಳಿಸಿ. ನೋಡ್, ನಿನ್ ಕೂದಲು ಹೇಗಾಗಿದೆ ಅಂತ. ದಿನ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ನನ್ ಮಾತೇ ಕೇಳಲ್ಲ. ಗಂಡನ ಮನೆಗ್ ಬಂದ್ಮೇಲೆ ತವ್ರ ಮನೆಯವ್ರ ಮಾತು ಕೇಳೋದನ್ನೇ ಬಿಟ್ಬಿಡಿದ್ಯಾ. ಉಷಾತೆ, ನನ್ನಂತ ಮುದ್ದು ಬಂಗಾರಿ ಕೂದ್ಲಿಗೆ ಎಣ್ಣೆ ಹಚ್ಚೋ ಅವಕಾಶ ಸಿಕ್ಕಿದೆ ನಿಮ್ಗೆ. ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಆಯ್ತಮ್ಮ, ನಾಳೆ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕೈ ಮಾಡಿಸ್ಕೊಂಡ್ಬರ್ತೀನಿ. ಉಷಾತೆ, ಒಳ್ಳೆ ಮಜಾ ಇತ್ತು ಅಲ್ವಾ? ದೊಡ್ಡತ್ತೆ ಕಾಲ್ ಮುರಿತೀನಿ ಅಂದಾಗ ನಾನು ಹೋಗಿ ಕೋಲ್ ಕೊಟ್ನಲ್ಲ, ಪಾಪ ಸುಮ್ಮನೆ ನಿಂತ್ಕೊಂಡ್ಬಿಟ್ರು. ಚಂದ ಚಂದ, ಅವರು ಚಂದ ಚಂದ ಅಂತಾರಲ್ಲ, ಅದೊಂಥರ ಚೆನ್ನಾಗಿರುತ್ತಲ್ವಾ? ಸ್ಪಂದನ, ದೊಡ್ಡವ್ರನ್ನೆಲ್ಲ ಆ ರೀತಿ ಆಡ್ಕೋಬಾರ್ದಮ್ಮ. ನಿನ್ಗೆಷ್ಟು ಸಲ ಹೇಳಿದ್ರು ಈ ಹುಡುಗಾಟ ಬುದ್ಧಿ ಬಿಡಲ್ಲ. ನಿಮ್ದಮ್ಮಯ್ಯ ಅಂತೀನಿ ಕಣೆ. ದೊಡ್ಡವ್ರಿಗೆ ಗೌರವ ಕೊಡು, ಎಲ್ರನ್ನೂ ಪ್ರೀತಿಯಿಂದ ಮಾತಾಡ್ಸು. ಹೌದಾ? ಬಾರಮ್ಮ ತಾಯಿ, ನಿನ್ಗೆ ಹೇಳೋ ಅಷ್ಟು ದೊಡ್ಡವಳಲ್ಲ ನಾನು. ಬಾ, ತಲೆ ಬಸ್ತೀನಿ. ಸ್ಪಂದನ, ಅಳಿ ಅಂದ್ರೆ ನಿನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಕಣೆ. ಅವರು ಯಾರ ಮುಂದೆನೂ ನಿನ್ನನ್ನು ಬಿಟ್ಕೊಡ್ತಿಲ್ಲ. ಅವ್ರ ಹತ್ರ ಯಾಕೆ ಜಗಳ? ಆಗಿರೋದನ್ನೆಲ್ಲ ಮರೆತು ಹೋಗಿ ಅಳಿಯಂದ್ರ ರೂಮಲ್ಲಿ ಮಲ್ಕೊಳ್ಳೆ. ದಮ್ಮಯ್ಯ ಅಂತೀನಿ ಕಣೆ, ಹೋಗೆ. ಉಷಾ ಅತ್ತೆ, ನೀವು ಹೀಗೆ ಹೇಳ್ತಾ ಇದ್ರೆ ನಾನು ಟೆರೆಸ್ ಮೇಲೆ ಹೋಗಿ ಮಲ್ಕೊಂಡ್ಬಿಡ್ತೀನಿ.
ಆಯ್ತಮ್ಮ ತಾಯಿ, ಇಲ್ಲೇ ಬಿತ್ಕೋ. ಸ್ಪಂದನ, ನಾನು ನಿನ್ನ ಹತ್ರ ತುಂಬ ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಹೇಳಿ. ಇಲ್ಲಿ ಬೇಡ, ನನ್ನ ರೂಮ್ಗೆ ಹೋಗಿ ಮಾತಾಡೋಣ. ನೀವೇ ಹೇಳಿದ್ರಲ್ಲ ರೂಮಿಗೆ ಬರಂಗಿಲ್ಲ, ಇಲ್ಲೇ ಬಿದ್ಕೋ ಅಂತ. ಇವಾಗ ಯಾಕೆ ಕರೀತಿದ್ದೀರಾ? ಅದೇನು ಅಂತ ಇಲ್ಲೇ ಹೇಳಿ. ಸ್ಪಂದನ, ಅದು ಗಂಡ ಹೆಂಡತಿ ಮಧ್ಯೆ ಮಾತಾಡೋಕೆ ಎಷ್ಟೋ ವಿಷಯಗಳಿರುತ್ತೆ, ಎಲ್ಲರ ಮುಂದೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ನಮ್ಮ ರೂಮ್ಗೆ ಹೋದ್ರೆ ಸ್ಪಂದನ, ಅಳಿಯಂದ್ರು ಕರೀತಿದ್ದಾರೆ, ಹೋಗಿ. ಅಳಿಯಂದ್ರು ಕರೀತಿದ್ದಾರೆ, ಹೋಗಿ. ಅತ್ತೆ ಯಾಕೆ ಕಿರಿಸ್ತಾ ಇದ್ದೀರಾ? ಅಯ್ಯೋ, ಅಲ್ಲೋಡೆ ದೊಡ್ಡ ಪಲ್ಲಿ. ಏನಾಯ್ತು? ಅತ್ತೆ ಎಲ್ಲಿ ಅತ್ತೆ? ಅಲ್ಲೋಡೆ, ಅಲ್ಲಿ ಎಷ್ಟು ದೊಡ್ಡ ಪಲ್ಲಿ ಇದೆ ನೋಡಲ್ಲಿ. ಅತ್ತೆ ನೀವ್ ಯಾಕೆ ಅಲ್ಲಿ ನಿಂತ್ಕೊಂಡಿದ್ದೀರಿ? ಈ ಕಡೆ ಬನ್ನಿ. ನಾನು ಏನೋ ಮಾಡ್ಕೋತೀನಿ, ನೀನು ಹೋಗಿ. ಇನ್ನ ಹೋಗಲ್ಲ. ಪಲ್ಲಿ ಎಲ್ಲಿದೆ? ಅಯ್ಯೋ, ಅಲ್ಲೋಡ. ಎಲ್ಲಿ? ಅಲ್ಲೋಡ, ಅಲ್ಲೇ ಇದೆ, ಅಲ್ಲೇ ಇದೆ. ಅಯ್ಯೋ ಸ್ಪಂದನ, ನೋಡು, ಈಗ ಬೆಡ್ ಮೇಲಿದೆ, ಆಮೇಲೆ ರಗ್ ಉಸ್ಕೊಂಡು ಮಲ್ಕೊಂಡ್ಮೇಲೆ ರಗ್ಗೊಳಗೆ ಬರುತ್ತೆ, ಆಮೇಲೆ ನಿನ್ ಮೈ ಮೇಲಲ್ಲ. ಅದಕ್ಕೆ ನೋಡು 4 ಕಾಲಿದೆ, ಅದಕ್ಕೆ ಬೆರಳುಗಳು ಬೇರೆ ಇದೆ. ಹಾ, ಓಕೆ, ಗುಡ್. ಎಲ್ಲಿದೆ? ಇಲ್ಲ ಅಲ್ವಾ? ವಿಕ್ಕಿ, ಅಂತೂ ಹೆಂಡ್ತಿನ ಒಪ್ಸ್ಬಿಟ್ಟೆ ಅಲ್ವಾ? ಇತ್ತೀಚೆಗೆ ಒಬ್ನೇ ಮಲ್ಕೊಳಕ್ ಕಷ್ಟ ಆಗ್ತಿರ್ಬೇಕು. ಅದು ಸ್ಪಂದನನ್ ಜೊತೆ ಮುಖ್ಯವಾದ ವಿಷಯ ಮಾತಾಡ್ಬೇಕಾಯ್ತು, ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಓ, ಮುಖ್ಯವಾದ ವಿಷಯನಾ? ಸ್ವಲ್ಪ ಹೊತ್ತಿನ ಮುಂಚೆ ನಾನು ನಿನ್ನ ಹತ್ರ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕು ಅಂತ ಕರೆದೆ ಅಲ್ವಾ? ಅವಾಗ ನೀನೇನಂದೆ? ನನಗೆ ಅರ್ಜೆಂಟ್ ಕೆಲಸ ಇದೆ, ಆಮೇಲೆ ಮಾತಾಡೋಣ ಅಂದೆ. ನನ್ನ ಹತ್ರ ಮಾತಾಡಕ್ ಟೈಮ್ ಇಲ್ಲ, ಆದ್ರೆ ಇವಾಗ ಟೈಮ್ ಇದೆ ಅಲ್ವಾ? ಗುಡ್, ನೋಡ್ತಾ ಇದ್ದೀನಿ, ಇವಾಗ ಎಲ್ಲ ಅರ್ಥ ಆಗ್ತಿದೆ. ಇದೆ ಅಲ್ವಾ ನಿನ್ ಇಂಪಾರ್ಟೆಂಟ್ ಕೆಲಸ? ವೈಶು ಅಕ್ಕ, ಕೋಪ ಮಾಡ್ಕೊಂಡಿರೋ ಹೆಂಡ್ತಿನ ಅವಳ ಗಂಡ ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತಾನೆ ಅಂದ್ರೆ ಅದ್ರಲ್ಲಿ ನಿಮ್ ಪ್ರಾಬ್ಲಮ್ ಏನಿದೆ? ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಸ್ಪಂದನ. ನೀವ್ ನನ್ ಬಗ್ಗೆನೇ ಮಾತಾಡ್ತಿರೋದು. ನನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಾನು ಮಾತಾಡ್ಲೇಬೇಕು. ಸ್ಪಂದನ, ವೈಶು ಜೊತೆ ಈ ರೀತಿ ಮಾತಾಡ್ಬೇಡ. ಪಾಪ ಮನ್ಸು ಅಪ್ಸೆಟ್ ಆಗಿರುತ್ತೆ, ಅದಕ್ಕೆ ಮಾತಾಡಬೇಕು ಅಂತ ಬಂದಿರ್ತಾಳೆ. ಇದನ್ನ ನೀನು ತಪ್ಪಾಗಿ ತಿಳ್ಕೊಬೇಡ. ಹಾಗಿದ್ರೆ ಓಕೆ, ನೀವಿಬ್ರು ಇಲ್ಲೇ ಆರಾಮಾಗಿ ನಿಂತ್ಕೊಂಡು ಮಾತಾಡ್ಕೊಳ್ಳಿ. ನಾನು ವಾಪಸ್ ಉಷಾ ಅತ್ತೆ ರೂಮ್ಗೆ ಹೋಗ್ತೀನಿ. ನಾನು ನೀವು ಒಟ್ಟಿಗೆ ಇದ್ರೆ ತಡ್ಕೊಳಕ್ ಆಗಲ್ಲ ಅನ್ಸುತ್ತೆ ವೈಶು ಅಕ್ಕನಿಗೆ. ಸ್ಪಂದನ, ನನ್ನ ಹತ್ರ ಹೀಗೆಲ್ಲ ಮಾತಾಡೋದಕ್ಕೆ ಎಷ್ಟು ಧೈರ್ಯ ನಿನ್ಗೆ? ಧೈರ್ಯನ? ಸತ್ಯ ಹೇಳಕ್ಕೆ ನನ್ಗೆ ಯಾವ ಭಯನೂ ಇಲ್ಲ, ಅದಕ್ಕೆ ಧೈರ್ಯವಾಗಿ ಮಾತಾಡ್ತೀನಿ. ಅದ್ ಸರಿ, ನೀವ್ ಯಾಕೆ ಇನ್ನೂ ಎದ್ದಿದ್ದೀರಾ? ಅಕಸ್ಮಾತ್ ಎದ್ದಿದ್ರು ನಿಮ್ ಗಂಡ ಇನ್ನೂ ಸಿಕ್ಕಿಲ್ವಲ್ಲ ಅಂತ ಬೇಜಾರೇ ಕಾಣ್ತಿಲ್ಲ ನನಗೆ. ಅದು ಬಿಟ್ಟು ನಾನು ನನ್ನ ಗಂಡ ಏನ್ ಮಾಡ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ ಅಲ್ವಾ? ವಿಕ್ಕಿ, ನಿನ್ ಹೆಂಡತಿಗೆ ಬಾಯಿ ಮುಚ್ಕೊಂಡಿರೋಕ್ ಹೇಳು. ಎಲ್ಲಾನು ಕೇಳಿಸ್ಕೊಂಡು ಸಹಿಸ್ಕೊಂಡಿರೋಕೆ ನಾನು ಬೇರೆಯವ್ರ ತರ ಅಲ್ಲ. ಅರೆ, ಸಹಿಸ್ಕೊಳ್ಳಿ ಅಂತ ಯಾರು ಹೇಳ್ತಿದ್ದಾರೆ ವೈಶು ಅಕ್ಕ? ಸಹಿಸ್ಕೋಬೇಡಿ, ನೀವು ಹೋಗಿ ಆರಾಮಾಗಿ ರೂಮಲ್ಲಿ ಮಲ್ಕೊಳ್ಳಿ.
ಎಲ್ರು ಮಲ್ಕೊಂಡಿದಾರಲ್ವಾ ನಿಮ್ಗೆ ಯಾಕೆ ನಿದ್ದೆ ಬರ್ತಾ ಇಲ್ಲ? ವಿಕಿ ಕೇಳಿಸ್ಕೊಂಡ್ಯಾ ನಿನ್ ಹೆಂಡತಿ ಏನ್ ಮಾತಾಡ್ತಿದ್ದಾಳೆ ಅಂತ? ವೈಶು ಪ್ಲೀಸ್ ಹೋಗಿ ಮಲ್ಕೋ, ಅದೇ ಒಳ್ಳೇದು. ಸ್ಪಂದನ ಹೇಳಿದ್ರಲ್ಲಿ ಯಾವುದೂ ತಪ್ಪಿಲ್ಲ. ಆಮೇಲೆ ಈ ವಿಷಯದಲ್ಲಿ ವಾದ ಮಾಡೋದು ಯಾಕೋ ಸರಿ ಇಲ್ಲ ಅನಿಸ್ತಿದೆ. ಪ್ಲೀಸ್ ಹೋಗಿ ಮಲ್ಕೋ. ಓ ಐ ಆಮ್ ಸೋ ಸಾರಿ. ನಿಮ್ಮಿಬ್ಬರನ್ನ ಮಾತಾಡಿಸಿ ನಾನು ನಿಮ್ ಟೈಮ್ ವೇಸ್ಟ್ ಮಾಡಿದೆ ಅಂತ ಅನ್ಸುತ್ತೆ. ಪರವಾಗಿಲ್ಲ, ಹೋಗಿ ಮಲ್ಕೊಳ್ಳಿ, ನಂದೇ ತಪ್ಪು. ಇವಾಗೆಲ್ಲ ಚೆನ್ನಾಗಿ ಅರ್ಥ ಆಗ್ತಿದೆ ವಿಕ್ಕಿ. ಹೋಗಿ ಹೋಗಿ. ವೈಶು ಅಕ್ಕ, ನಮ್ಮ ಮರ್ಯಾದೆ ನಮ್ಮ ಕೈನಲ್ಲೇ ಇರುತ್ತೆ. ನೀವ್ ಯಾವುದೇ ವಿಷಯನ ಹೇಳೋಕ್ಕೂ ಮುಂಚೆ ಒಂದ್ಸಲ ಯೋಚನೆ ಮಾಡಿ. ಆ ಮಾತಲ್ಲಿ ತಪ್ಪಿದ್ರೆ ಯೋಚನೆ ಮಾಡಿದ್ರೂ ಆ ತಪ್ಪನ್ನ ಸರಿ ಮಾಡಕ್ ಆಗಲ್ಲ. ಸಿನಿಮಾ ಈಗ ಇಂಟರ್ವಲ್ಗೆ ಬಂದಿದೆ. ಸೆಕೆಂಡ್ ಹಾಫು ಇನ್ನೂ ಮಜಾ ಇರುತ್ತೆ.